ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2, 3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡುವಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1,000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9,000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ, ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ. ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ, ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೀರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ, ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿರೋದು, ಹೆಚ್ಚು ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು ಲೇಟೆಸ್ಟ್ ಸುದ್ದಿ. ಓಕೆ ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2, 3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡುವಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1,000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9,000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು ಮಾಡೋಕ್ಕೆ ಕಷ್ಟ,
ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ. ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೀರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿರೋರು, ಹೆಚ್ಚು ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು ಲೇಟೆಸ್ಟ್ ಸುದ್ದಿ. ಓಕೆ ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2-3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ, ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡೋಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು. ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ, ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ. ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ.